ಹೆಡಿಂಗ್ಲಿಯಲ್ಲಿ ನಡೆದಂತ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಸರಣಿಯ ಮೊದಲ ಪಂದ್ಯದಲ್ಲಿ ಕೆಎಲ್ ರಾಹುಲ್ ಅದ್ಭುತ ಪ್ರದರ್ಶನ ನೀಡಿದ್ರು. ಅದರಲ್ಲೂ ಎರಡನೇ ಇನ್ನಿಂಗ್ಸ್ನಲ್ಲಿ 3 ವಿಕೆಟ್ ಕಳ್ಕೊಂಡು ಸಂಕಷ್ಟದಲ್ಲಿದ್ದಂತ ತಂಡಕ್ಕೆ ಅತ್ಯಂತ ತಾಳ್ಮೆಯುತವಾಗಿ ಬ್ಯಾಟ್ ಬೀಸಿ ತಂಡದ ಸ್ಕೋರ್ ಅನ್ನ ಹೆಚ್ಚಿಸಿದ್ರು. ರಾಹುಲ್ ಕ್ವಾಲಿಟಿ ಇನ್ನಿಂಗ್ಸ್ಗೆ ಕ್ರಿಕೆಟ್ ಪಂಡಿತರು ಕೂಡ ಶಹಬಾಸ್ ಅಂದಿದ್ರು. ಈಗ ಅದೇ ರಾಹುಲ್ರ ಮತ್ತೊಂದು ತ್ಯಾಗಕ್ಕೆ ನಿಬ್ಬೆರಗಾಗಿದ್ದಾರೆ. ಯು ಆರ್ ರಿಯಲಿ ಗ್ರೇಟ್ ರಾಹುಲ್ ಅಂತಿದ್ದಾರೆ. ಅಷ್ಟಕ್ಕೂ ರಾಹುಲ್ ಅಂಥದ್ದೇನು ಮಾಡಿದ್ರು ಗೊತ್ತಾ? ಈ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸರಣಿಯಿಂದಲೇ ಕೈ ಬಿಡ್ಲಿ ಅಥವಾ ಯಾವುದೇ ಸ್ಲಾಟ್ನಲ್ಲಿ ಕಣಕ್ಕಿಳಿಸ್ಲಿ, ಟೀಮ್ ಇಂಡಿಯಾದಲ್ಲಿ ಎಕ್ಸ್ಪೆರಿಮೆಂಟ್ ಥರ ಬಳಸ್ಕೊಂಡ್ರು ಕೂಡ ಒಂದು ದಿನಕ್ಕೂ ತಗಾದೆ ತೆಗೆದಿದ್ದೇ ಇಲ್ಲ. ನಾನು ಎಲ್ಲದಕ್ಕೂ ಫ್ಲೆಕ್ಸಿಬಲ್ ಆಗಿ ಆಟದಲ್ಲೇ ಉತ್ತರ ಕೊಡ್ತೇನೆ ಅಂತ ಆಡ್ತಾ ಇರೋರು ಕೆಎಲ್ ರಾಹುಲ್. ಇದೀಗ ಇಂಗ್ಲೆಂಡ್ ವಿರುದ್ಧದ ಮೊದಲ ಪಂದ್ಯದಲ್ಲೂ ಕೂಡ ತಮ್ಮ ಸಾಮರ್ಥ್ಯ ಏನು ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಟೀಮ್ ಇಂಡಿಯಾಗಾಗಿ ಅದೇ ರಾಹುಲ್ ಬಹುದೊಡ್ಡ ತ್ಯಾಗವನ್ನೇ ಮಾಡಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು. ಕುಟುಂಬಕ್ಕಿಂತ ದೇಶವೇ ಮುಖ್ಯ ಎಂದ ಕೆಎಲ್ ರಾಹುಲ್. ಲೀಡ್ಸ್ನಲ್ಲಿ ನಡೆದಂತ ಮೊದಲ ಪಂದ್ಯದಲ್ಲಿ ಓಪನರ್ ಆಗಿ ಬ್ಯಾಟಿಂಗ್ ಅನ್ನ ಮಾಡಿದಂತ ಕೆಎಲ್ ರಾಹುಲ್ ಮೊದಲ ಇನ್ನಿಂಗ್ಸ್ನಲ್ಲಿ 42 ರನ್ಗಳನ್ನ ಕಲೆ ಹಾಕಿದ್ರು. ಇನ್ನು ಎರಡನೇ ಇನ್ನಿಂಗ್ಸ್ನಲ್ಲಿ 137 ರನ್ಗಳನ್ನ ಕಲೆ ಹಾಕಿ ತಂಡದ ಸ್ಕೋರ್ಗೆ ಮಹತ್ವದ ಕೊಡುಗೆ ನೀಡಿದ್ರು. ತಮ್ಮ ಈ ಅದ್ಭುತ ಪ್ರದರ್ಶನದೊಂದಿಗೆ ಎಲ್ಲರ ಗಮನ ಸೆಳೆದಿದ್ರು. ಅಷ್ಟೇ ಅಲ್ಲ, ಎರಡನೇ ಪಂದ್ಯಕ್ಕೂ ಕೂಡ ರಾಹುಲ್ ಮೇಲೆ ಸಾಕಷ್ಟು ನಿರೀಕ್ಷೆಗಳಿವೆ. ಇದರ ನಡುವೆಯೇ ಐಪಿಎಲ್ ಫ್ರಾಂಚೈಸಿಗಳಲ್ಲಿ ಒಂದಾದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಮುಖ್ಯ ಕೋಚ್ ಆಗಿರುವಂತ ಹೇಮಾಂಗ್ ಬದಾನಿ ಅವರು ರಾಹುಲ್ ಅವರನ್ನ ಕೊಂಡಾಡಿದ್ದಾರೆ. ಈ ಬಗ್ಗೆ ಮಾತನಾಡಿರುವಂತ ಬದಾನಿ, ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ನಿವೃತ್ತಿ ಘೋಷಿಸಿದ ಬಳಿಕ ಕೆಎಲ್ ರಾಹುಲ್ ಈಗ ಭಾರತೀಯ ತಂಡದ ಅತ್ಯಂತ ಹಿರಿಯ ಬ್ಯಾಟ್ಸ್ಮನ್ ಆಗಿದ್ದಾರೆ. ಮಾರ್ಚ್ನಲ್ಲಿ ಅವರ ಪತ್ನಿ ಅಥಿಯಾ ಶೆಟ್ಟಿ ತಮ್ಮ ಮೊದಲ ಮಗುವಿಗೆ ಜನ್ಮ ನೀಡಿದ್ರು. ಹೀಗಾಗಿ ರಾಹುಲ್ ಮೊದಲ ಪಂದ್ಯವನ್ನ ಮಿಸ್ ಮಾಡ್ಕೊಂಡಿದ್ರು. ಆ ಬಳಿಕ ಮೇ ಎಂಡ್ವರೆಗೂ ಕೂಡ ಐಪಿಎಲ್ ನಲ್ಲೇ ಬ್ಯುಸಿಯಾಗಿದ್ರು. ಅದಾದ ಬಳಿಕವೂ ತಮ್ಮ ಕುಟುಂಬದೊಂದಿಗೆ ಸಮಯ ಕಳೆಯೋದಕ್ಕಿಂತ ಟೀಮ್ ಇಂಡಿಯಾ ಪರ ಆಡುವುದಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಅಭ್ಯಾಸ ಪಂದ್ಯಗಳನ್ನು ಆಡಿ ತಮಗೆ ಕುಟುಂಬಕ್ಕಿಂತ ದೇಶವೇ ಮುಖ್ಯ ಎಂದು ತಿಳಿಸಿದ್ದಾರೆ. ಸೀನಿಯರ್ ಆದ್ರೂ ಅಭ್ಯಾಸ ಪಂದ್ಯಗಳನ್ನು ಆಡಲು ತೆರಳಿದ್ದ ರಾಹುಲ್. ಇನ್ನು ಇಂಗ್ಲೆಂಡ್ ಲಯನ್ಸ್ ವಿರುದ್ಧದ ಅನಧಿಕೃತ ಟೆಸ್ಟ್ ಪಂದ್ಯದಲ್ಲಿ ಕೆಎಲ್ ರಾಹುಲ್ ಬಿಸಿಸಿಐ ಆಯ್ಕೆ ಮಾಡದೆಯೂ ಕೂಡ ಸ್ವಯಂ ಪ್ರೇರಿತವಾಗಿ ಭಾಗವಹಿಸಿದ್ರು. ನಾನು ಭಾರತ ತಂಡಕ್ಕಿಂತ ಸ್ವಲ್ಪ ಮುಂಚಿತವಾಗಿ ಇಂಗ್ಲೆಂಡ್ಗೆ ಹೋಗೋಕೆ ಬಯಸ್ತೇನೆ. ಮುಖ್ಯ ಟೆಸ್ಟ್ ಸರಣಿಗೂ ಮುನ್ನ ನಾನು ಅಭ್ಯಾಸ ಪಂದ್ಯಗಳನ್ನು ಆಡಬೇಕು. ಈ ವೇಳೆ ಬದಾನಿ ಅವರು ಮಗು ಆಗಿದೆ ಅಲ್ವಾ ಎಂದು ಪ್ರಶ್ನೆ ಮಾಡಿದ್ರು. ಆದರೆ ನನ್ನ ವೈಯಕ್ತಿಕ ಜೀವನಕ್ಕಿಂತ ದೇಶ ನನಗೆ ಮುಖ್ಯ ಎಂದು ರಾಹುಲ್ ಅವರು ಹೇಳಿದ್ದು, ಅವರು ಮಾಡಿದ ಈ ತ್ಯಾಗ ನಿಜಕ್ಕೂ ಅದ್ಭುತ ಎಂದಿದ್ದಾರೆ. ಅದರಂತೆ ರಾಹುಲ್ ಹಿರಿಯ ಬ್ಯಾಟ್ಸ್ಮನ್ ಆಗಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಅಂತ ಹೇಮಾಂಗ್ ಬದಾನಿ ರಾಹುಲ್ ರನ್ನ ಕೊಂಡಾಡಿದ್ದಾರೆ. ಸದ್ಯ ಇಂಗ್ಲೆಂಡ್ ಪ್ರವಾಸದಲ್ಲಿ ಕೆಎಲ್ ರಾಹುಲ್ ಉತ್ತಮ ಫಾರ್ಮ್ನಲ್ಲಿದ್ದಾರೆ. ಭಾರತ ಎ ಮತ್ತು ಇಂಗ್ಲೆಂಡ್ ಲಯನ್ಸ್ ನಡುವಿನ ಎರಡನೇ ಅನಧಿಕೃತ ಟೆಸ್ಟ್ ಪಂದ್ಯದಲ್ಲಿ ಅವರು ಮೊದಲ ಇನ್ನಿಂಗ್ಸ್ನಲ್ಲಿ 116 ರನ್ಗಳನ್ನ ಕಲೆ ಹಾಕಿದ್ರು. ಇನ್ನು ಎರಡನೇ ಇನ್ನಿಂಗ್ಸ್ನಲ್ಲಿ 51 ರನ್ಗಳನ್ನ ಬಾರಿಸಿದ್ರು. ಇನ್ನು ಲೀಡ್ಸ್ನಲ್ಲಿ ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲೂ ಕೂಡ ಮೊದಲ ಇನ್ನಿಂಗ್ಸ್ನಲ್ಲಿ 42 ರನ್ಗಳನ್ನು ಗಳಿಸಿದ್ರು. ಇನ್ನು ಎರಡನೇ ಇನ್ನಿಂಗ್ಸ್ನಲ್ಲಿ 137 ರನ್ಗಳನ್ನ ಕಲೆ ಹಾಕಿದ್ರು. ಜುಲೈ 2ರಿಂದ ಬರ್ಮಿಂಗ್ ಹ್ಯಾಮ್ನಲ್ಲಿ ನಡೆಯಲಿರುವಂತ ಪಂದ್ಯದಲ್ಲೂ ಕೂಡ ರಾಹುಲ್ ಮೇಲೆ ಸಾಕಷ್ಟು ಹೋಪ್ಸ್ ಇದೆ. ನಮಸ್ಕಾರ.